ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಚೆನ್ನಾಗಿಟ್ಟಿರಲಿ, ಅವ್ರನ್ನ ಶಕ್ತಿ ಕೊಡ್ರಿ ಅಂತ ಅವ್ರು ಭಗವಂತನ ಕೇಳ್ಕೋಬೇಕು ಅಷ್ಟೆ. ಪ್ರಾರ್ಥನೆ ಮಾಡಿದರೆ ಆ ಒಂದು ಪ್ರಾರ್ಥನೆ ಅವ್ರಿಗೆ ಸಲ್ಲಿ ಅಂತ. ನಿಮ್ಮ ಹೆಸರು ಮೇಡಮ್? ಉಷಾ. ಮೇಡಮ್ ನೀವು ಮಾತಾಡ್ತೀರಾ? ನಿಜವಾಗ್ಲೂ ಮಾತಾಡಿಲ್ಲ, ಚೆನ್ನಾಗಿ ಮಾತಾಡಿದ್ರ ನೀವು. ಹಾಂ ಮೇಡಮ್ ಹೇಳಿ, ಇವಾಗ ಯುದ್ಧ ನಡೀತಾ ಇದೆ, ಸೈನಿಕರ ಒಳಿತಿಗಾಗಿ ಇವತ್ತು 3 ಹೋಮಗಳನ್ನು ಮಾಡ್ತಾ ಇರುವಂಥದ್ದು, ನೀವು ಭಾಗಿಯಾಗಿದ್ದೀರಾ, ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ನಮಸ್ತೆ, ನಾನು ಡಾಕ್ಟರ್ ಅನುರಾಧ ಅಂತ ಬ್ರಿಗೇಡ್ ಮೇಡಲ್ಲಿ ವಾಸ ಮಾಡ್ತಾ ಇದ್ದೀನಿ. ಇವತ್ತು ಈ ಮಾಡಿರೋ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸ್ತೀನಿ. ಮತ್ತು ಈ ಥರ ಎಲ್ಲ ಮಾಡುವಾಗ ನಮಗೆ ದೇವರು ಶಕ್ತಿ ಕೊಟ್ಟು ಆ ಯೋಧರಿಗೆಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತೇವೆ. ಆಮೇಲೆ ಇದನ್ನೆಲ್ಲ ನಡೆಸೋಕ್ಕೆ ಮುಂದೆ ಬಂದ ನಮ್ಮ ಮೇಡೋಸ್ ಜನಗಳದು, ನಮ್ಮ ರೆಸಿಡೆಂಟ್ಸು, ಇವ್ರಿಗೆಲ್ಲನೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ನಾವು ಬೆಂಗಳೂರಲ್ಲೇ ಬೆಳೆದು ಬಂದಿರೋದ್ರಿಂದ ಇದರಲ್ಲೆಲ್ಲ ತುಂಬ ನಮಗೆ ಆಸಕ್ತಿಗಳಿದೆ. ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲದರಲ್ಲೂ ತುಂಬ ಆಸಕ್ತಿ ಇದೆ. ಅದರಿಂದ ಎಲ್ಲ ಯಶಸ್ವಿಯಾಗಿ ನಡೀಲಿ ಅಂತ ನಾವು ಒನ್ಸ್ ಮೋರ್ ದೇವ್ರ ಹತ್ರ ಪ್ರಾರ್ಥಿಸ್ತೀವಿ. ನಿಮ್ಮ ಹೆಸರು ಮೇಡಮ್? ಡಾಕ್ಟರ್ ಅನುರಾಧ ಅಂತ ಹೇಳಿದ್ರಲ್ಲ. ಥ್ಯಾಂಕ್ ಯು ಮೇಡಮ್. ಆ್ಯಕ್ಚುಲಿ ನಮ್ಮ ಹೆಣ್ಮಕ್ಳು ಪುಲ್ವಾಮಾಗೆ ಹೋಗಿದ್ದರು. ಸೊ ಅದು ಒಂದು ಊಹೆ ಮಾಡೋಕ್ಕಾಗ್ದಿರೋ ಅಂಥ ಒಂದು ಘಟನೆ ನಡೆಯುತ್ತೆ. ಅವ್ರ ಗಂಡಂದಿರನ್ನೆಲ್ಲ ಕಳ್ಕೊತಾರೆ, ಅವ್ರ ಸಿಂಧೂರನ ಅಳಿಸ್ಕೊತಾರೆ. ಆ್ಯಕ್ಚುಲಿ ಆ ಕಡೆಯಿಂದ ಈ ಪಾಕಿಸ್ತಾನದವ್ರು ಬರ್ತಾರೆ, ಈ ಟೆರರಿಸ್ಟ್ ಅಂತ ನಾವೇನು ಹೇಳ್ತೀವಿ, ಒಂದು ಹೇಡಿ ಕೆಲಸ ಮಾಡ್ತಾರೆ. ಸೊ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಆಪರೇಷನ್ ಸಿಂಧೂರ್ ನಡೆಸಿದ್ರು. ಬೇರೆ ಹೆಣ್ಮಕ್ಳಿಗೆಲ್ಲ ಧೈರ್ಯ ತುಂಬಿದ್ದಾರೆ, ನಮ್ಮ ಸಿಂಧೂರನ ಅಷ್ಟು ಈಸಿಯಾಗಿ ಅಳ್ಸೋಕ್ಕಾಗಲ್ಲ ಅಂತ.
ಸೊ ಅದೊಂದು ನಮಗೆ ಆ ಆ ಶಕ್ತಿಯನ್ನು ಇವಾಗ ನಮ್ಮ ಸೈನಿಕರು ಕೊಡಬೇಕು. ಆ ನಂಬಿಕೆ ಇನ್ನೂ ಜಾಸ್ತಿ ಆಗಬೇಕು ಅಂತ, ನಾವು ಗಟ್ಟಿ ಆಗಬೇಕು ಅಂತ ನಾವು ಈ ಹೋಮ ಮಾಡ್ತಾಯಿದ್ದೀವಿ ಅವ್ರ ಸ್ಟ್ರೆಂತ್ಗೋಸ್ಕರ. ಅವರು ನಮ್ಮ ದೇಶನ ಕಾಯ್ತಾರೆ ಅಂತ. ಸೊ ಅದನ್ನು ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಿಖಿಲ್. ಮೋದಿಯವರು ಹೇಗೆ ನಮ್ಮ ದೇಶನ ಕಾಯ್ತಾ ಇದ್ದಾರೆ ಅನ್ನೋದಕ್ಕೆ ಸ್ಫೂರ್ತಿ ನೋಡಬೇಕಂದ್ರೆ ಎಲ್ಲರೂ ಹೋಗಿ ಕಾಶ್ಮೀರ ಗಡಿ ಭಾಗದಲ್ಲಿ ನೋಡಬೇಕು. ಯಾಕಂದರೆ ನಾನು ಪ್ರತಿ ವರ್ಷ ನಾನು ಶ್ರೀನಗರದಲ್ಲಿರೋಂಥ ಶಕ್ತಿಪೀಠಕ್ಕೆ ಹೋಗ್ತೀನಿ, ಶಾರದಾ ಶಕ್ತಿಪೀಠಕ್ಕೆ ಹೋಗ್ತೀನಿ. ಅಲ್ಲಿ ನಮ್ಮ ಸೇನೆ ಯೋಧರು ಎಷ್ಟು ಕಷ್ಟ ಬೀಳ್ತಾರೆ ಅಂದರೆ ಅದು ನಮಗೊತ್ತು. ಫ್ಯಾಮಿಲಿನ ಬಿಟ್ಟು ಅವ್ರಿಗೋಸ್ಕರ ನಾವು ಇಷ್ಟು ಮಾಡಿಲ್ಲ ಅಂದರೆ ನಾವು ಭಾರತೀಯರಾಗಿ ನಿಜವಾಗ್ಲೂ ನಾವು ತುಂಬ ಇದು ಪಡಬೇಕಾಗುತ್ತೆ. ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ. ನಮ್ಮ ಯೋಧರು ಯಾರು ಸಾಯ್ಕೂಡ್ದು ಅನ್ನೋದು ನಮಗೆ ಇದು, ಯೋಧರು ಸಾಯ್ಕೂಡ್ದು ಆಶಯ ನಮ್ಮದು. ಒಬ್ಬ ಯೋಧ ಕೂಡ ನಮ್ಮ ಭಾರತೀಯ ಯೋಧ ಸಾಯ್ಕೂಡ್ದು. ಅವ್ರಿಗೆ ಹೆಚ್ಚು ಶಕ್ತಿ ಕೊಡಬೇಕು. ನಮ್ಮ ಶತ್ರುಗಳು ನಾಶ ಆಗಬೇಕು. ಮುಖ್ಯವಾಗಿ ನಮ್ಮ ಶತ್ರುಗಳು ನಾಶ ಆಗಬೇಕು. ನಮ್ಮ ಗಡಿ ಭಾಗ ಏನಿದೆಯೋ ಅದು ನಮ್ಮ ಭಾರತದ ಕಂಟ್ರೋಲಲ್ಲೇ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಮೇಡಮ್, ನಾವು ಇವತ್ತು ಮಹಾಗಣಪತಿ ಹೋಮ ಯಾವುದೇ ರೀತಿ ವಿಘ್ನ ಆಗದೆ ಇರಲಿ ಅಂತ, ಆಮೇಲೆ ಮಹಾಮೃತ್ಯುಂಜಯ ಹೋಮ ನಮ್ಮ ಯೋಧರುಗಳಿಗೆಲ್ಲ ಮೃತ್ಯುವಿಂದ ಪಾಲ್ ಮಾಡಲಿ ಅಂತ, ಮಹಾಚಂಡಿಕಾ ಹೋಮ ಮಾಡ್ತಾ ಇರೋದು ಮುಖ್ಯವಾಗಿ ಶತ್ರು ನಾಶ ಆಗಬೇಕು. ಯಾವುದೇ ರೀತಿ ನಮ್ಮ ದೇಶದಲ್ಲಿರೋಂಥ ಯೋಧರಿಗೆ ಏನೂ ಅನಾಹುತ ಆಗಬಾರ್ದು. ನಾವಿವತ್ತು ಇಷ್ಟು ಸೇಫ್ ಆಗಿದ್ದೀವಿ ಅನ್ನೋದ್ರೆ ಅದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಯೋಧರು. ಅವ್ರು ಇವತ್ತು ಗಡಿ ಕಾಯ್ತಾ ಇರೋದಕ್ಕೋಸ್ಕರ ನಾವಿಲ್ಲಿ ಇಷ್ಟು ನೆಮ್ಮದಿಯಾಗಿ ನಾವು ಪೂಜೆ ಪುರಸ್ಕಾರ ಮಾಡ್ತಾಯಿದ್ದೀವಿ. ಅವರಿಲ್ಲ ಅಂದರೆ ನಾವು ಏನೂ ಇಲ್ಲ. ನಾವು ಇದು ಮಾಡ್ತಾ ಇರೋ ಪೂಜೆ ಕಾರ್ಯಕ್ರಮ ಅಲ್ಪ ಮಾತ್ರ. ನಮ್ಮ ಕೈ 100ರಲ್ಲಿ 1% ಮಾತ್ರ ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅನಿಸಿಕೆ ಅಷ್ಟೇ. ನನ್ನ ಹೆಸರು ನಟರಾಜ್ ಅಂತೇಳಿ. ನಾನು ಇಲ್ಲಿನ ಈ ಅಪಾರ್ಟ್ಮೆಂಟಲ್ಲಿ ಬ್ರಿಗೇಡ್ ಮೆಡೋಸ್ ರಾಮನಾಮ ಸೇವಾ ಟ್ರಸ್ಟ್ ಅಂತ ಒಂದು ಇದು ಮಾಡ್ಕೊಂಡಿದ್ದೀವಿ. ಆ ಸೇವಾ ಟ್ರಸ್ಟಿನ ವತಿಯಿಂದ ಬ್ರಿಗೇಡ್ ಮೆಡೋಸ್, ಪ್ಲಮೆರಿಯಾ, ವೆಸ್ಟೇರಿಯಾ 3 ಜನ ರೆಸಿಡೆನ್ಸ್ಗಳು ಸೇರಿ ಈ ಹೋಮ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ.